ಪೊಲೀಸರು ಒಂದೊಂದೇ ಸುಳಿವನ್ನ ಹಿಡ್ಕೊಂಡು ಬೆನ್ ಹತ್ತುತ್ತಾರೆ ಅಂತ ಹೇಳ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಈಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಆನ್ಲೈನ್ ನಲ್ಲಿ ಟೈಮರ್ ಯಾರೆಲ್ಲ ಖರೀದಿ ಮಾಡಿದಾರೋ ಅವರಿಗೆಲ್ಲ ಈಗ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ. ಕಳೆದ 3 ದಿನಗಳಿಂದ ವಿಚಾರಣೆಯನ್ನ ಸಿಸಿಬಿ ನಡೆಸ್ತಾ ಇದೆ. ವಿಚಾರಣೆಯಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಯಾವುದೇ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿಲ್ಲ, ಬಟ್ ಸಿಗುತ್ತೆ. ಮನೆ ಉಪಯೋಗಕ್ಕೆ ಟೈಮರ್ ಖರೀದಿ ಮಾಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆ ಬಳಿಕ ಖರೀದಿದಾರರನ್ನ ಬಿಟ್ಟು ಕಳುಹಿಸಿದ್ದಾರೆ ಈಗ ಪೊಲೀಸರು. ಬಟ್ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಸಿಬಿ ಅವರು ಕೂಡ ಡ್ರಿಲ್ ಮಾಡ್ತಾ ಇದ್ದಾರೆ. ಈಗ ಆನ್ಲೈನ್ ನಲ್ಲಿ ಯಾರೆಲ್ಲ ಖರೀದಿ ಮಾಡಿದಾರೋ ಟೈಮರ್ ಅನ್ನ, ಆಮೇಲೆ ಅಲ್ಲಿ ಬಳಕೆ ಮಾಡಿದಂಥ ಟೈಮರ್ ಯಾವುದು, ಅವೆಲ್ಲವನ್ನ ಕೂಡ ಈಗ ಪತ್ತೆ ಹಚ್ಚುತ್ತಾರೆ. ಆ ಟೈಮರ್ ಎಲ್ಲಿಂದ ಬಂತು, ಯಾರು ಖರೀದಿ ಮಾಡಿದ್ರು, ಯಾವ ಮೂಲಗಳಿಂದ ಖರೀದಿ ಆಯಿತು, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಲೋಕಲ್ ಆಗಿದ್ರೆ ಬೇರೆ ಆಗುತ್ತೆ, ಕಂಪ್ನಿದೇನಾದರೂ ಬ್ರ್ಯಾಂಡೆಡ್ ಆಗಿದ್ದರೆ ಅದ್ರ ಬೇರೆನೇ ಆಗುತ್ತೆ. ಸೊ ಸುಲಭವಾಗಿ ಸಿಗ್ತಾರೆ, ಬಟ್ ಟೈಮ್ ತೆಗೆದುಕೊಳ್ಳುತ್ತೆ, ಸಮಯ ತೆಗೆದುಕೊಳ್ಳುತ್ತೆ. ಸೊ ಇನ್ನೊಂದು ಆಯಾಮದಲ್ಲೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ತನಿಖೆಯನ್ನು. ಯಾಕೆ ಅಂತಂದರೆ 2014ರಲ್ಲಿ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2016ರಲ್ಲಿ ಅವನು ಸಿಕ್ಕಾಕೊಂಡಲ್ಲ, 2 ವರ್ಷಗಳ ಬಳಿಕ. ಹಾಗೆ ಅದು ಜೈಲಿನಲ್ಲಿ ಇದ್ದಂಥವನೇ ಸಿಕ್ಕಾಕೊಂಡ. ಹಾಗಾಗಿ ಈಗ ಜೈಲಿನಲ್ಲಿ ಶಾರಿಕ್ನ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾರಿಕ್ ವಿಚಾರಣೆಯನ್ನ ಮಾಡಿದ್ದಾರೆ. ಪೊಲೀಸರಿಗೆ ಸೂಕ್ತ ಉತ್ತರವನ್ನ ಶಾರಿಕ್ ನೀಡಿಲ್ಲ. ಮಂಗಳೂರು ಬ್ಲಾಸ್ಟ್ ಕೇಸ್ನ ತನಿಖಾ ವರದಿಯ ತಂಡದ ಅಧಿಕಾರಿಗಳು ಹೋಗಿ ಎಲ್ಲ ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ವರದಿಯನ್ನ ತಂದು ಈಗ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಗೆ ಕಡತಗಳನ್ನ ಈಗ ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ. ಆ ಆಂಗಲ್ಗಳನ್ನ ನೋಡ್ತಾರೆ, ಅವುಗಳನ್ನ ಹುಡುಕ್ತಾರೆ. ಯಾರು, ಅವನ ಲಿಂಕ್ ಏನಾದರೂ ಇದೆಯಾ, ಇವೆಲ್ಲವೂ ಕೂಡ ಇದೆ. ಕೆಲವರು ಅವಾಗವಾಗ ಬೆದರಿಕೆಗಳನ್ನು ಕೂಡ ಹಾಕಿದ್ದಾರೆ. ನಾನು ಸುಮ್ಮನೆ ಇರೋದಿಲ್ಲ, ನೋಡ್ತಾ ಇರಿ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸಂಘಟನೆಗಳು ಕೂಡ ಹಿಂದೆ ಹೇಳಿದ್ವು. ಸೊ ಹಾಗಾಗಿ ಇದ್ರ ಬಗ್ಗೆ ಹುಡುಕ್ತಾರೆ. ಈಗ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಹಿಂದೆ ಈಗ ಬ್ಯಾನ್ ಆಗಿದೆ, ಆ ಸಂಘಟನೆಗಳು ಹಲವು ರೀತಿಯಾದಂಥ ಬೆದರಿಕೆಗಳನ್ನು ಹಾಕಿದ್ರು. ನಾವು ಸುಮ್ಮನೆ ಬಿಡೋದಿಲ್ಲ, ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅನೇಕರು ಹಾಕ್ಕೊಂಡಿರುವಂಥದ್ದು ಇದೆ. ಅದಕ್ಕೆ ಹಲವರನ್ನು ಅರೆಸ್ಟ್ ಮಾಡ್ಕೊಂಡು ತಂದಿರೋದು ಇದೆ. ಈ ರೀತಿ ಬೆದರಿಕೆ ಹಾಕಿದಂಥವ್ರನ್ನಾಗಿರಬಹುದು. ಆಮೇಲೆ ಮಂಗಳೂರಿನ ಲಿಂಕ್ ಯಾಕೆ ಬರ್ತಾ ಇದೆ, ಆ ವರದಿಯನ್ನು ತರಿಸ್ಕೊಂಡು ನೋಡುವಂಥದ್ದೇನಿದೆ, ಬಹಳ ಸಾಮ್ಯತೆ ಇದೆಯಾ? ಶಾರಿಕ್ ಬಗ್ಗೆನೇ ಅನುಮಾನ ಜಾಸ್ತಿ ಬರ್ತಾ ಇದೆ, ಅವನ ಸಹಚರ ಏನಾದರೂ ಇರಬಹುದು ಅಂತ. ಅರುಣ್, ತೀರಾ ಹಿಂದೆ ಹೋಗೋದು ಬೇಡ. ಕಳೆದ 2-3 ವರ್ಷಗಳಲ್ಲಿ NIA ಅಧಿಕಾರಿಗಳು ಹಾಗೂ ಬೆಂಗಳೂರಿನ CCB ಅಧಿಕಾರಿಗಳು ಈ ಒಂದು ಉಗ್ರ ಚಟುವಟಿಕೆಯ ಪ್ರಕರಣದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ, ತೀರಾ ಇತ್ತೀಚೆಗೆ CCB ಅಧಿಕಾರಿಗಳು ಒಂದು ರೇಡನ್ನು ಮಾಡಿ ಯಾರ್ಯಾರು ಗ್ರೆನೇಡನ್ನು ಹೊಂದಿರೋ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಪ್ರಯತ್ನವನ್ನು ಪಟ್ಟಂತಹ 5 ಮಂದಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅದೇ ರೀತಿ NIA ಅಧಿಕಾರಿಗಳು ಬೆಂಗಳೂರಲ್ಲಿ 2-3 ಕಡೆ ದೊಡ್ಡ ಮಟ್ಟದಲ್ಲಿ ರೇಡ್ ಮಾಡಿ ಯಾರು ಐಸಿಸ್ನ ಪರವಾಗಿ ಒಲವನ್ನು ಹೊಂದಿದ್ದಾರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಕೆಲಸವನ್ನು ಮಾಡಿದ್ರು. ಇವತ್ತು ಅಂದರೆ ಈ ಪ್ರಕರಣದಲ್ಲಿ ಈ ಘಟನೆ ನಡೆದು 3 ದಿನ ಆಗಿದೆ. ಜೈಲಿನಲ್ಲಿ ಶಾರಿಕ್ ಅಂತೇಳಿ ಒಬ್ಬ ಉಗ್ರ ಇದ್ದಾನೆ. ಈತ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ರೂವಾರಿ. ಈತನೇ ಕುಕ್ಕರನ್ನು ತೆಗೆದುಕೊಂಡು ಬಂದು ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಇಡೋದಕ್ಕೆ ಅಂತೇಳಿ ಬರ್ತಿದ್ದ. ಈತ ಅದೇ ಮಂಗಳೂರಿನಲ್ಲಿ ಐಸಿಸ್ ಪರವಾಗಿ ಗೋಡೆ ಬರಹವನ್ನು ಬರೆದಿದ್ದಂತಹ ರೂವಾರಿ. ಅದರ ಜೊತೆಗೆ ಶಿವಮೊಗ್ಗದ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಕೇಸ್ನಲ್ಲಿ ಇದೇ ಶಾರಿಕ್ A1 ಆರೋಪಿ. ಇಲ್ಲಿ ಈತ ಸಿಂಗಲ್ ಹ್ಯಾಂಡೆಡ್ ಅಂದರೆ ಏಕ ವ್ಯಕ್ತಿಯಾಗಿ ಬಾಂಬನ್ನು ತಯಾರು ಮಾಡ್ಕೊಂಡು ಬಂದು ಬಾಂಬನ್ನು ಇಡುವ ಕೆಲಸವನ್ನು ಮಾಡಿದ್ದ. ಬಾಂಬನ್ನು ಇಡೋದಕ್ಕೂ ಮೊದಲು ಅದು ಸ್ಫೋಟವಾಗಿ ಆತನಿಗೆ ಗಾಯವಾಗಿತ್ತು. ಈ ಪ್ರಕರಣದಲ್ಲಿ ಅಂದರೆ ಮೊನ್ನೆ ನಡೆದಂತಹ ರಾಮೇಶ್ವರ ಕೆಫೆಯಲ್ಲಿ ನಡೆದಂತಹ ಪ್ರಕರಣದಲ್ಲೂ ಕೂಡ ಸಿಂಗಲ್ ವ್ಯಕ್ತಿ, ಒಬ್ಬನೇ ವ್ಯಕ್ತಿ ಬಂದು BMTC ಬಸ್ನಲ್ಲಿ ಬಂದು ಬ್ಯಾಗ್ನಲ್ಲಿ ಬಾಂಬನ್ನು ತೆಗೆದುಕೊಂಡು ಬಂದು ಬಾಂಬನ್ನು ಇಟ್ಟು ಹೋಗಿದ್ದಾನೆ. ಹೀಗಾಗಿ ಶಾರಿಕ್ಗೂ ಈತನಿಗೂ ನಂಟಿದ್ಯಾ, ಶಾರಿಕ್ನ ಹುಡುಗರ ಇವರು, ಶಾರಿಕ್ ಜೊತೆ ಈತ ಏನಾದ್ರು ಟ್ರೈನಿಂಗ್ ಪಡ್ಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಶಾರಿಕ್ನಿಂದ ಬಾಯಿ ಬಿಡಿಸ್ಕೊಳ್ಳೋ ಕೆಲಸಕ್ಕಾಗಿ ಪೊಲೀಸರು ಆ ಶಾರಿಕ್ನ ಜೈಲಿಂದ ಕರೆತಂದು ಒಂದಷ್ಟು ವಿಚಾರಣೆಯನ್ನು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.